ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರ ಕೇಳ್ತಾನೆ, ಅಲ್ಲ, ಆ ಹೆಣ್ಣು ವೃದ್ಧ ಕನ್ಯೆ ಬಹಳ ಆಮಿಷಗಳನ್ನು ಒಡ್ಡುತ್ತಾ ಇದ್ದಾಳೆ, ಅವಳಿಗೆ ಭಯವೇ ಬರಲಿಲ್ವಾ? ಈ ಅಷ್ಟಾವಕ್ರ ಶಾಪ ಕೊಡ್ತಾನೆ ಅಂತ ಭಯವೇ ಇರಲಿಲ್ವಾ? ಅದಕ್ಕೆ ಉತ್ತರವೇ ಕೊಡಲಿಲ್ಲ ಅವರು ಭೀಷ್ಮಾಚಾರ್ಯರು. ಅಷ್ಟಾವಕ್ರ ಕೇಳಿದ್ದೇನು ಅಂತ ಹೇಳಿದ್ರು. ಅಲ್ಲ, ನೀನು ಕ್ಷಣದಲ್ಲಿ ಸುಂದರ ಯುವತಿಯಾಗಿ ಬದಲಾಗ್ತಿ, ಕ್ಷಣದಲ್ಲಿ ಮುದುಕಿಯಾಗಿ, ಇದು ಯಾಕೆ ಅಂತ ಅವನು ಕೇಳಿದ. ಅದಕ್ಕೆ ಅವಳು ಏನು ಉತ್ತರ ಕೊಡ್ತಾ ಇದ್ದಾಳೆ ಅನ್ನೋದನ್ನ ಈಗ ನೋಡುತ್ತೇವೆ. ವೃದ್ಧ ದ್ಯಾವಾ ಪೃಥಿವೀ ಮಾತ್ರೈಷಾ ಕಾಮ್ಯ ಬ್ರಾಹ್ಮಣ ಸತ್ತಮ ಶೃಣುಷ್ವಾವಹಿತಃ ಯದಿದಂ ಸತ್ಯ ವಿಕ್ರಮ. ಮೊದಲು ನನ್ನ ಗಾತ್ರ ತಿಳ್ಕೊ ಅಂದವಳು. ಇಡೀ ಭೂಮಿಯನ್ನ, ಇಡೀ ಆಗಸವನ್ನ ಹಬ್ಬಿ ನಿಂತಿದ್ದೇನೆ ಅಂದವಳು. ಅಂತವಳು ನೀನ್ಯಾರು? ಉತ್ತರಾಮಾಂ ದಿಶಂ ವಿದ್ಧಿ ದೃಷ್ಟಂ ಸ್ತ್ರೀ ಚಾಪಲಂ ಚತೆ ಅವ್ಯುತ್ಥಾನೇನ ತೇ ಲೋಕಾ ಜಿತಾ ಸತ್ಯ ಪರಾಕ್ರಮ. ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ನಾನು, ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ನಾನು. ಅದರಿಂದಾಗಿ ಎಲ್ಲ ರೂಪಗಳನ್ನು ತಳೆಯಬಲ್ಲೆ. ಆಮೇಲೆ ಸೂರ್ಯನ ಸಂಚಾರ ಆಗುವಾಗ ಸೂರ್ಯನ ಬೆಳಕು ಕ್ರಮವಾಗಿ ಆಯಾ ದಿಕ್ಕುಗಳ ಮೇಲೆ ಬೀಳುವ ಹಾಗೆ ಅಲ್ವಾ? ಪೂರ್ವ ಅಂದ್ರೇನು? ಮೊದಲು ತೋರುವ ದಿಕ್ಕು ಸೂರ್ಯೋದಯದ ಇರೋದ್ರಿಂದ. ಪಶ್ಚಿಮ ಅಂದ್ರೇನು? ನಂತರದ್ದು. ದಕ್ಷಿಣ ಅಂದ್ರೇನು? ಇನಹ ಸೂರ್ಯ. ಸೂರ್ಯ ಯಾರ ಬಲಭಾಗದಲ್ಲಿದ್ದಾನೋ ಅಂದ್ರೆ ಇದು ಅವನ ಎಡಗಡೆ ಇರಬೇಕು, ಅದು ದಕ್ಷಿಣ. ಉತ್ತರ ಅಂದ್ರೆ ಕಡೆಯದ್ದು ಅಂತ. ಈ ಹಿನ್ನೆಲೆಯಲ್ಲಿ ಉತ್ತರ ದಿಕ್ಕಿನ ಅಭಿಮಾನಿ ನಾನು ಅಂದವಳು. ಆ ಸೂರ್ಯನ ಬೆಳಕಿನ ಸಂಚಾರದಂತೆ ನನ್ನ ರೂಪ ಅನ್ನೋದು ಮಾರ್ಪಡ್ತಾ ಹೋಗುತ್ತೆ. ನಾನು ಮಾಡಿಕೊಳ್ಳಬಲ್ಲೆ, ಅದಾಗತ್ತೆ ಕೂಡ. ಜಿಜ್ಞಾಸೇಯಂ ಪ್ರಯುಕ್ತಾ ಮೇ ಸ್ಥೈರ್ಯಂ ಕರ್ತುಂ ತವಾನಘ. ಇನ್ನು ನೀನು ನಿಗ್ರಹದಿಂದ ಇದ್ದು ಗೆದ್ದೆ. ಯಾಕೆ ಅಂದ್ರೆ ಒಬ್ಬ ಯುವಕನಿಗೆ ಸಮಾಜದ ಯಾವ ಹೊಣೆಯೂ ನಿನಗಿಲ್ಲ, ನಾನು ಎಲ್ಲವನ್ನ ಒಪ್ಪಿಕೊಳ್ಳುತ್ತೇನೆ ಅನ್ನುವಾಗ ಅವನು ಇದಕ್ಕೆ ಒಪ್ಕೊಳ್ತಾನೆ. ಆಯ್ತು ಅಂತಾನೆ, ತನ್ನ ಕಾಮವನ್ನು ತೀರಿಸಿಕೊಳ್ತಾನೆ. ಆದರೆ ಆ ಕಾಮವನ್ನು ನೀನು ತೀರಿಸಿಕೊಳ್ಳಲಿಲ್ಲ. ಗಟ್ಟಿಯಾಗಿ 2 ದಿವಸ ಕಾಲೂರಿ ನಿಂತೆ. ಯಾವುದೇ ದುರ್ಬಲ ಗಳಿಗೆಯೂ ಕೂಡ ನಿನ್ನನ್ನು ಅಲುಗಾಡಿಸಲಿಲ್ಲ. ಸ್ಥವಿರಾಣಾಮಪಿ ಸ್ತ್ರೀಣಾಂ ಬಾಧತೆ ಮೈಥುನ ಜ್ವರ ಅವಿಶ್ವಾಸಾನ್ನವ್ಯಸನಿ ನಾತಿ ಶಕ್ತೋ ಪ್ರವಾಸಕಃ ವಿದ್ವಾನ್ ಸುಶೀಲ ಪುರುಷಃ ಸದಾರ ಸುಖಮಶ್ನುತೆ. ಆದ್ದರಿಂದ
ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದು. ಗೃಹಸ್ಥ ಕೆಡುವುದು ಎಲ್ಲಿ ಗೊತ್ತಾ? ಅವಿಶ್ವಾಸಾತ್. ಹೆಂಡತಿಯ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ತನ್ನ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಹೆಂಡತಿಗೆ ತನ್ನ ಮೇಲೆ ವಿಶ್ವಾಸ ಇಲ್ಲದೆ ಇದ್ರೆ ಅದರಿಂದಾಗಿ ಅವಿಶ್ವಾಸಾತ್. ವಿಶ್ವಾಸ ಇಲ್ಲದೆ ಹೋದ್ರೆ ಅವನ ಗಾರ್ಹಸ್ಥ್ಯ ಚೆನ್ನಾಗಿರೋಲ್ಲ. ವ್ಯಸನಿ, ಚಟ ಇದ್ರೆ. ವ್ಯಸನ ಅಂದ್ರೇನು? ಏನ ವಿನಾ ಚಿತ್ತ ವಿಕ್ಷೋಭ, ಯಾವುದಿಲ್ಲದಿದ್ದರೆ ಮನಸ್ಸು ಗಡಗಡಗಡ ನಡುಗುತ್ತೋ ಅದು ವ್ಯಸನ. ರಾಘವೇಂದ್ರ ಸ್ವಾಮಿಗಳ ನಿರ್ವಚನ ಇದು, ಪರಿಮಳದಲ್ಲಿ, ಸುಧಾ ಪರಿಮಳದಲ್ಲಿ. ಯಾವುದಿಲ್ಲದಿದ್ದರೆ ಮನಸ್ಸು ವಿಪರೀತ ಕಂಪಕ್ಕೆ ಒಳಗಾಗತ್ತೋ, ಬೇಕು ಅಂತ ಅನ್ಸುತ್ತೋ ಅದು ವ್ಯಸನ. ಆ ವ್ಯಸನ ಇರಬಾರ್ದು. ನವ್ಯಸನಿ ನಾತಿಸಕ್ತ, ವಿಪರೀತ ಭೋಗಾಸಕ್ತ ಆಗಬಾರದು. ಒಂದು ವಸ್ತುವಿನಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದೋ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು, ಭೋಗವನ್ನು ಕೂಡ. ನೀವು ವಿಪರೀತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ವಿಪರೀತ ದುಃಖ ಆಗ್ತಾ ಹೋಗುತ್ತೆ. ಅದರಿಂದಾಗಿ ವಿಪರೀತ ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದು ಬೇಡ. ವಿಶೇಷತಃ ಒಬ್ಬ ಗೃಹಸ್ಥ ಸುಖವಾಗಿರಬೇಕು ಅಂದ್ರೆ, ಗೃಹಸ್ಥರಿಗೆ ಮಾತ್ರ ಅಲ್ಲ, ಇದು ಕಾಮನ್ ಟು ಆಲ್, ಎಲ್ಲರಿಗೂ ಇರುವಂತಹದ್ದು. ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರದು. ನವ್ಯಸನಿ ನಾತಿಸಕ್ತ. ಆಮೇಲೆ ಅಪ್ರವಾಸಕ, ವಿಪರೀತ ಪ್ರವಾಸ ಮಾಡ್ತಾ ಇರಬಾರದು. ಒಬ್ಬ ಗೃಹಸ್ಥ ಯಶಸ್ವಿ ಆಗಬೇಕು ಅಂತಂದ್ರೆ ಹೊರಗಡೆ ತಿರುಗ್ತಾನೇ ಇರೋದು ಮಾಡಬಾರದು. ಎಲ್ಲ ಕಡೆಗೂ ಕೂಡ ಹೆಣ್ಣು ಮಕ್ಕಳು ದಾರಿ ತಪ್ತಾರೆ ಅಂತಲ್ಲ, ಅದು ಮಕ್ಕಳಿಗೆ ಅಪ್ಪನ ಸಂಪರ್ಕ ಕಡಿಮೆ ಆಗತ್ತೆ. ಅದರಿಂದಾಗಿ ಒಂದು ಮಿತಿಯಲ್ಲಿ ಇರಬೇಕು. ತಿರುಗದೆ ಹೋದ್ರೂ ಪ್ರಯೋಜನ ಇಲ್ಲ, ತಿರುಗುತ್ತಾ ಇದ್ರೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅಪ್ಪನನ್ನು ನೋಡುವ ಸಮಯವೇ ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅಪ್ರವಾಸಕ, ವಿದ್ವಾನ್, ಸುಶೀಲ, ಒಳ್ಳೆ ಕ್ಯಾರೆಕ್ಟರ್ ಇರಬೇಕು. ಅಂತಹ ಒಬ್ಬ ಪುರುಷ ಗೃಹಸ್ಥನಾಗಿ ಯಶಸ್ವಿ ಆಗ್ತಾನೆ. ತುಷ್ಟ ಪಿತಾಮಹಸ್ತೇದ್ಯ ತಥಾ ದೇವಾಸ್ತವಾತವಾಹ ಸತ್ಯಂಚ ಏನ ಕಾರ್ಯೇಣ ಸಂಪ್ರಾಪ್ತೋ ಭಗವಾನಿಹ. ತುಷ್ಟಾಹ ಪಿತಾಮಹಾಸ್ತೇದ್ಯ, ನಿನ್ನ ಅಜ್ಜಂದಿರು ತೃಪ್ತರಾದರು ನಿನ್ನ ಸಂಯಮದಿಂದ. ನೀನು ಯಾವ ಮುನಿಯನ್ನ ಕುರಿತು ಕೇಳಿದೆಯೋ ನಿನ್ನ ಮಗಳು ಬೇಕು ಅಂತ, ಆ ಮುನಿ ನನಗೆ ಹೇಳಿದ್ದು. ಒಬ್ಬ ಹುಡುಗ ಬರ್ತಾನೆ, ಅವನ ಸಂಯಮವನ್ನ ಪರೀಕ್ಷೆ ಮಾಡು ಅಂತ. ಆ ಸಂಯಮವನ್ನ ನೀನು ತೋರಿದೆ. ಪ್ರೇಷಿತಸ್ತೇನ ವಿಪ್ರೇಣ ಕನ್ಯಾ ಪಿತ್ರ ದ್ವಿಜರಷಭ ನಿಕೃತಿ ಸ್ತ್ರೀ ಭೋಗಪರ ಪ್ರಿಯವಾದ ಪ್ರವಾತನಾತ್ ರಕ್ಷತೆ ವಾ ಕುಚೇಲಾದ್ಯೈ ಅಪ್ರಸಂಗಾನುವರ್ತನೈ. ಗಾರ್ಹಸ್ಥ್ಯದ ಪಾಠ. ನಿಕೃತಿ ಸ್ತ್ರೀ ಭೋಗಪರ, ಮೋಸದಿಂದ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು. ನಿಕೃತಿ ಅಂದ್ರೆ ಕಾಪಟ್ಯ. ಯಾರೋ ಏನೋ ಹೇಳ್ತಾರೆ, ಅದನ್ನು ಕಿವಿಯಲ್ಲಿ ತುಂಬಿಕೊಂಡು ಬಂದು ಜಗತ್ತನ್ನ ಹಂಗೆ ಕಾಣುವುದು, ಇದು ಹೆಣ್ಣಿನ ಸಮಸ್ಯೆ. ಇನ್ನೊಂದು ಭೋಗಪರ, ವಿಪರೀತ ಭೋಗದಲ್ಲಿ ಆಸಕ್ತಿ. ಆ ಹೆಣ್ಣನ್ನು ರಕ್ಷಣೆ ಮಾಡಬೇಕಾದದ್ದು ಅದು ಕೂಡ ಅಷ್ಟೇ, ಓವರ್ ಎಕ್ಸ್ಪೆಕ್ಟೇಷನ್ ನಿಂದ. ಪ್ರಿಯವಾದ ಅಪ್ರವಾಸನಾತ್, ಆಮೇಲೆ ಪ್ರಿಯವಾಗಿ ನುಡಿತಾ ಅವಳಿಗೆ ಹಿತವನ್ನು ಉಂಟು ಮಾಡಬೇಕು. ಹಿತ ಮತ್ತೆ ಪ್ರಿಯ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು, ಆಗ ಗೃಹಿಣಿ ಚೆನ್ನಾಗಿರ್ತಾಳೆ. ಆಮೇಲೆ ಅಪ್ರವಾಸನಾತ್, ವಿಪರೀತ ಪ್ರವಾಸ ಮಾಡಬಾರದು. ರಕ್ಷತೆ ಚ ಕುಚೇಲಾದ್ಯೈ, ಕೆಟ್ಟ ಬಟ್ಟೆಯಿಂದ ಅವಳು ಬೀದಿ ಪಾಲಾಗ್ತಾಳೆ. ಯಾಕೆಂದ್ರೆ ಇನ್ನೊಬ್ರು ಬಟ್ಟೆ ಕೊಟ್ಟರೆ ಮುಗೀತು. ಆದ್ದರಿಂದಾಗಿ ಹೀಗೆ. ಆಮೇಲೆ ಅಪ್ರಸಂಗಾನುವರ್ತನೈ,
ಪ್ರಸಂಗಕ್ಕೆ ಅನುಗುಣವಾದ ನಡೆ ಇರಬೇಕು. ಹೀಗೆ ಗೃಹಿಣಿಯನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದ ಒಂದು ಕ್ರಮ ಉಂಟು. ಇನ್ನು ಮಕ್ಕಳನ್ನು ರಕ್ಷಣೆ ಮಾಡಬೇಕಾದದ್ದು ಹೇಗೆ? ಅಪರ್ವಸ್ವ ನಿಷಿದ್ಧಾಸು ರಾತ್ರಿಶ್ವಪ್ಯ ನೃತೌ ರಜೇತ್ ರಾತ್ರೌ ಚ ನಾತಿ ನಿಯಮ ನ ವೈಹ್ಯ ನಿಯಮೋ ಭವೇತ್. ಅಪರ್ವಸು ಅನಿಷಿದ್ಧಾಸು, ಪರ್ವದಲ್ಲಿ ಕೂಡಬಾರದು. ಹುಣ್ಣಿಮೆ, ಅಮಾವಾಸ್ಯೆ, ಆಮೇಲೆ ಅನಿಷಿದ್ಧವಾದದ್ದರಲ್ಲಿ ಕೂಡಬೇಕು. ಅನೃತೌ ರಜೇತ್, ಋತುಕಾಲವಿಲ್ಲದಿದ್ದಾಗ ಸೇರಬಾರದು. ಆಮೇಲೆ ಬಹಳ ನಿಯಮಗಳನ್ನು ಹಾಕಬಾರದು, ಹಾಕಿಕೊಳ್ಬಾರದು. ಗೃಹಸ್ಥನಾದವನು ಹಾಳಾಗೋದೆಲ್ಲಿ ಅಂದರೆ ಅತ್ಯಂತ ನಿಯಮ. ಎಷ್ಟು ನಿಯಮ ಹಾಕ್ತಾನೆ ಹೆಂಡತಿಗೆ ಅಂದರೆ ಅವಳು ಓಡಾಟೋಗ್ಬಿಡ್ಬೇಕು, ಅಷ್ಟು ನಿಯಮ ಹಾಕು. ನಾತಿ ನಿಯಮ. ಆಮೇಲೆ ನವೈಹ್ಯ ಅನಿಯಮೋ ಭವೇತ್, ಹಾಗಂತ ನಿಯಮವೇ ಇಲ್ಲ, ಅದು ತೊಂದರೆ. ಅದರಿಂದಾಗಿ ಹೆಂಡತಿಯನ್ನ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಬೇಕಾದದ್ದು ಇಷ್ಟರಿಂದ. ಪ್ರೇಷಿತಶ್ಚೋಪದೇಶಾಯ ತಚ್ಚ ಸರ್ವಂ ತ್ರುತಂ ಮಯಾ ಕ್ಷೇಮಿ ಗಮಿಷ್ಯಸಿ ಗೃಹಾನ್ ಶ್ರಮಶ್ಚ ನ ಭವಿಷ್ಯಸಿ. ಇದನ್ನು ಹೇಳಬೇಕು ಅಂತ ಹೇಳಿ ಅವರಪ್ಪ ನನಗೆ ಹೇಳಿದ್ದ. ಮುಂದೆ ಬರಲಿರುವ ಹುಡುಗನ ಸಂಯಮವನ್ನ ಪರೀಕ್ಷೆ ಮಾಡಿ ಅವನು ಯೋಗ್ಯನಾಗಿದ್ರೆ ಈ ಉಪದೇಶ ಮಾಡು ಅಂತ ಹೇಳಿದ. ಅದರಿಂದಾಗಿ ನಿನಗೆ ಹೇಳ್ತಾ ಇದ್ದೇನೆ, ನಾನು ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ. ಕಾಮ್ಯಯ ಪೃಷ್ಟವಾನ್ ಸ್ವಂ ಮಾಂ ತತೋ ವ್ಯಾಹೃತಮುತ್ತರಂ ಅನತಿಕ್ರಮಣೀಯೈ ಚ ಕೃತ್ಸ್ನೈರ್ಲೋಕೈಸ್ತ್ರಿಭಿಸ್ತದಾ. ಆಮೇಲೆ ನೀನು ಬಯಕೆಗಳು ಮೂಡಲಿಲ್ಲ ಅಂತಲ್ಲ, ನಿನಗೆ ಬಯಕೆ ಮೂಡಿತು, ಆದರೆ ಅದನ್ನು ಸಂಯಮದಿಂದ ನಿಗ್ರಹಿಸಿಕೊಂಡೆ. ಒಳ್ಳೆಯದಾಗಲಿ. ಗಚ್ಚಸ್ವ ಕೃತಕೃತ್ಯಸ್ತ್ವಂ ಕಿಂವಾನ್ಯ. ಕೃತಕೃತ್ಯನಾಗಿ ನೀನು ಹೊರಡು, ಇನ್ನೇನು ಬೇಕು? ಯಾವದ್ರವೀಮಿ ವಿಪ್ರತೆ ಅಷ್ಟಾವಕ್ರಯಥಾ ತಥಂ ಋಷಿಪ್ರವಾಸಿತಾ ಚಾಸ್ಮಿ ತವ ಹೇತೋರ್ಜುಜರಚಭಾ ತಸ್ಯ ಸಮ್ಮಾನನಾರ್ಥಂತು ತ್ವಯಿ ವಾಕ್ಯಂ ಪ್ರಭಾಷಿತಂ. ನಿನಗಾಗಿ ನಾನು ಇಲ್ಲಿ ಬಂದು ಆಶ್ರಮ ಮೊದಲಾದವುಗಳನ್ನು ನಿನಗೆ ತೋರಿಸಿದ್ದು. 7 ಜನ ಆ ಹುಡುಗಿಯರು ಎಲ್ಲ ದಿಗಭಿಮಾನಿನಿಯರು. ಅವರೆಲ್ಲರ ರೂಪವನ್ನು ನೋಡಿ ನೀನು ಬೆರಗಾದೆ. ಶ್ರುತ್ವಾತು ವಚನಂ ತಸ್ಯಾಹ ಸ ವಿಪ್ರಸ್ಸಾಂಜಲಿ ಸ್ಥಿತಃ ಅನುಜ್ಞಾತಸ್ತಯಾ ಚಾಪಿ ಸ್ವಗೃಹಂ ಪುನರಾವ್ರಜತ್. ಇಷ್ಟು ಕೇಳಿ ಅಷ್ಟಾವಕ್ರ ನಮಸ್ಕಾರ ಮಾಡಿ ಆ ದಿಗಭಿಮಾನಿ ದೇವತೆಗೆ ಅವಳ ಅನುಮತಿಯನ್ನು ಪಡೆದು ತನ್ನ ಮನೆಗೆ ಬಂದ. ಗೃಹಮಾಗತ್ಯ ವಿಶ್ರಾಂತಃ ಸ್ವಜನಂ ಪರಿಪೂಜ್ಯ ಚ ಅಭ್ಯಗಚ್ಚತ ತಂ ವಿಪ್ರಂ ನ್ಯಾಯತಕ್ಕುಲನಂದನಃ. ಮನೆಗೆ ಬಂದು ತನ್ನವರನ್ನ ಪೂಜಿಸಿ ನುಡಿದ. ಪೃಷ್ಟಶ್ಚ ತೇನ ವಿಪ್ರೇಣ ದೃಷ್ಟಂ ಹೇತನ್ನಿದರಚನಂ ಪ್ರಾಹ ವಿಪ್ರಂ ತದಾ ವಿಪ್ರಃ ಸುಪ್ರೀತೇನಾಂತರಾತ್ಮನಾ. ಆ ಋಷಿ ಸುಪ್ರಭೆಯ ಅಪ್ಪ ಯಾವ ಹೆಣ್ಣನ್ನು ಇವನು ಪ್ರೀತಿಸಿದ್ದನೋ ಅವರಪ್ಪನ ಹತ್ರ ಹೋದ ಅಷ್ಟಾವಕ್ರ. ನಮಸ್ಕಾರ ಮಾಡಿ, ನೀವು ಅನುಮತಿ ಕೊಟ್ಟದ್ದರಿಂದ ನಾನು ಗಂಧಮಾದನಕ್ಕೆ ಹೊರಟೆ. ಉತ್ತರ ದಿಕ್ಕಿನಲ್ಲಿ ನೋಡಿ ಆ ದೇವತೆಗಳನ್ನೆಲ್ಲ ಕಂಡೆ. ಆಮೇಲೆ ಅವಳ ಮಾತನ್ನ ಕೇಳಿದೆ, ಮನೆಗೆ ಬಂದೆ. ಆಗ ಅವನು ಹೇಳಿದನಂತೆ, ನನ್ನ ಮಗಳನ್ನ ಸ್ವೀಕರಿಸು. ನಕ್ಷತ್ರಾತಿಥಿ ಸಂಯೋಗೆ ಪಾತ್ರಂ ಹಿ ಪರಮಂ ಭವಾನ್. ನಕ್ಷತ್ರ ಅತಿಥಿ ಸಂಯೋಗ ಇರುವಾಗ ನೀನು ನನ್ನ ಮಗಳನ್ನು ಸ್ವೀಕರಿಸು ಅಂತ. ಆಯಿತು ಅಂತ ಅವಳನ್ನು ಸ್ವೀಕರಿಸಿ
ಚೆನ್ನಾಗಿ ಬಾಳಿದ ಅಂತ ಹೇಳಿ ಈ ಅನುಶಾಸನ ಪರ್ವದಲ್ಲಿ 25ನೇ ಅಧ್ಯಾಯ ಮುಗಿಯುತ್ತೆ. ಏನು ಹೇಳಿದಾಗಾಯಿತು ನೋಡಿ. 3 ಸ್ತರದ ಜನರಿದ್ದಾರೆ. ದೇವತೆಗಳು, ಅಲ್ಲಿಯೇ ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಚರು ಎಲ್ಲ ಅಲ್ಲೇ ಬರ್ತಾರೆ. ಮಧ್ಯದಲ್ಲಿರುವವರು ಮನುಷ್ಯರು, ಆಮೇಲೆ ಇರುವವರು ಅಸುರರು. ಈ ದೇವತೆಗಳ ಪಟ್ಟಿಯಲ್ಲಿಯೇ ಋಷಿಗಳು ಬರ್ತಾರೆ, ಅಥವಾ ದೇವತೆಗಳು ಮತ್ತು ಮನುಷ್ಯರ ನಡುವೆ ಅವರು ಬರ್ತಾರೆ, ಮಧ್ಯಮರು. ದೇವತೆಗಳಿಗೆ ಪತ್ನಿ ನಿಯಮ ಬೇಡ. ಯಾಕೆಂದ್ರೆ ನಿಯಮ ಇದ್ರೂ ಹಾಕದೆ ಹೋದರೂ ಅವರು ನಿಯತ ಪತಿ ಪತ್ನಿ ಭಾವವನ್ನೇ ಹೊಂದಿರ್ತಾರೆ. ಅದರಿಂದಾಗಿ ನಾವು ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಬ್ರಹ್ಮಾಂಡದಾಚೆ ಶಚಿ ಮತ್ತು ಇಂದ್ರರು ಜೊತೆಗೂಡಿದರು ಅಂತ ಹೇಳಬಹುದು, ಮದುವೆ ಆದರು ಅಂತ ಹೇಳಲಿಕ್ಕಿಲ್ಲ. ಮಕ್ಕಳಿಗೆ ಅರ್ಥ ಆಗಲಿ ಅಂತ ಹೇಳಿ ಆ ತರಹ ಹೇಳೋದು, ಅಷ್ಟು ಮೆಚುರಿಟಿ ನಮಗೂ ಬರಬೇಕು. ದೇವತೆಗಳಿಗಾಗುವಾಗ 2 ಜೀವಗಳು ಜೊತೆಯಾದವು ಅಷ್ಟೇ, ಒಟ್ಟಿಗೆ ಸಾಧನೆ ಮಾಡಿದರು. ಯಾವಾಗ ಮದುವೆ ಆಯ್ತಂತೆ? ಯಮನಿಗೂ ಶ್ಯಾಮಲೆಗೂ. ಯಾವಾಗ ಮದುವೆ ಆಯ್ತಂತೆ ಇಂದ್ರನಿಗೂ ಶಚಿಗೂ? ಜೋರಾಗಿ ಹೇಳಿದ್ರೆ ಇವರು ತಿಥಿ ಏನೋ ಕಂಡುಹಿಡಿದು ಕಲ್ಯಾಣೋತ್ಸವ ಮಾಡ್ಬಿಡ್ತಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಉತ್ತಮ. ಮದುವೆ ಅಂತ ಇಲ್ವೇ ಇಲ್ಲ, ನಿಯಮವೇ ಇಲ್ಲ ಅವ್ರಿಗೆ. ಯಾಕೆ ಅಂದ್ರೆ ದೇವತೆಗಳು ಏನು ಮಾಡಿದ್ರು ನಿಯತ ಪತ್ನಿಯನ್ನ ನಿಯತ ಪತಿಯನ್ನ ಬಿಡುವುದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಭರ್ತೃ ಸಂಯೋಗ ಭಾರ್ಯಾ ಸಂಯೋಗ ಅನ್ನೋದು ನೃಣಾಂ ಸ್ವದಾರು ನಿಯತಿರ್ ನೃಣಾಂ ಅವು ಹೇಳಿದ ಆಚಾರ. ಅದಕ್ಕೆ ಒಂದೇ ಒಂದು ಮಾತಿನಲ್ಲಿ ಇದೆಲ್ಲ ಸಂಗ್ರಹಿಸಿಬಿಟ್ಟಿದ್ದಾರೆ ಅವರು. ಅದರಿಂದಾಗಿ ನಮಗೆ ನಿಯತ ಪತಿ ಪತ್ನಿ ಭಾವ ಇದೆಯಾ? ಇಲ್ಲ. ಇದ್ದಿದ್ರೆ ಈ ರೂಲ್ಗಳೇ ಬೇಡ. ಈ ನಕ್ಷತ್ರ, ಒಳ್ಳೆ ನಕ್ಷತ್ರದಲ್ಲಿ ಮದುವೆ ಆಗಬೇಕು, ಒಳ್ಳೆ ತಿಥಿಯಲ್ಲಿ ಮದುವೆ ಆಗಬೇಕು, ಬ್ರಾಹ್ಮಣರ ಆಶೀರ್ವಾದ ಪಡಿಬೇಕು, ಮಂತ್ರಗಳನ್ನು ವಿಧಿಬದ್ಧವಾಗಿ ಆಚರಿಸಬೇಕು. ಈ ರೂಲು ಮನುಷ್ಯರಿಗಿದೆ, ದೇವತೆಗಳಿಗಿಲ್ಲ. ಯಾಕೆ? ಆ ನಿಯಮಗಳಿಲ್ಲದೆಯೂ, ನಿಯಮ ಹಾಕದೆಯೂ ಅವರು ನಿಯಮವನ್ನು ಪಾಲನೆ ಮಾಡ್ತಾರೆ ಸಹಜವಾಗಿ, ಅಲ್ವೇ? ಆಕಾಶದಲ್ಲಿ ಯಾಕೆ ಸಿಗ್ನಲ್ ಬಂದಿಲ್ಲ ಅಂದ್ರೆ ನಿಲ್ಲಿಕ್ಕಾಗಲ್ಲ, ಆದ್ದರಿಂದ ಅಷ್ಟೇ. ವಿಮಾನಗಳಿಗೆ ಆ ಸಿಗ್ನಲ್ನ ಸ್ವರೂಪವೇ ಬೇರೆ. ಹಾಗೆ ಅದು ಇಲ್ಲಿ ಬೇರೆ, ಇಲ್ಲಿ ಬೇರೆ ಮನುಷ್ಯರಿಗೆ. ಅದರಿಂದಾಗಿ ಮದುವೆ ಮಂತ್ರಗಳಲ್ಲಿ ನಾನು ಧರ್ಮಾರ್ಥ ಕಾಮಗಳಲ್ಲಿ ಅನತಿರಿಕ್ತವಾಗಿ ನಡ್ಕೊಳ್ತೇನೆ ಅಂತ ಹೇಳುತ್ತಾನೆ. ಅದರಿಂದ ನಿಯಮ ಯಾರಿಗೆ ಯಾರಿಗೆ ಜಾರಲಿಕ್ಕೆ ಹೆಚ್ಚು ಅವಕಾಶ ಇದೆಯೋ ಅವರಿಗೆ. ದೇವತೆಗಳಿಗೆ ಸಹಜವಾದ ನಿಯಮವನ್ನು ಮೀರೋದು ಅಪರೂಪ. ಚಂದ್ರ ಅವತಾರಕ್ಕೆ ಬಂದಾಗ ಸುಗ್ರೀವ, ಮತ್ತಿನ್ನು ಯಾರು ನಿಯಮ ಮೀರಲೇ ಇಲ್ಲ ಅಲ್ಲಿ. ಋಷಿಗಳು ನಿಯಮ ಮೀರ್ತಾರೆ ಎಲ್ಲಿ? ಅಪ್ಸರೆಯರು ಬಂದಾಗ. ಅಪ್ಸರೆಯರಿಗೆ ನಿಯಮ ಇಲ್ಲ. ಅನಾವೃತ ಕಿಲಪುರ ಸ್ತ್ರೀಯ ಆಸನ್ ಅಂತ ಹೇಳಿ ಮಹಾಭಾರತ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಆ ನಿಯಮವನ್ನು ನಿರೂಪಣೆ ಮಾಡ್ತಾರೆ. ಅನಾವೃತ ಕಿಲಪುರ ಸ್ತ್ರೀಯ ಆಸನ್ ಕೃತೆ ಯುಗೆ. ಯಾರಿದ್ದದ್ದು? ದೇವತೆಗಳಿದ್ದದ್ದು. ಅವ್ರಿಗೆ ಒಂದು ಕಟ್ಟು ಬೇಡ. ಅದರಿಂದಾಗಿ ಶಚಿ ಕೊರಳಲ್ಲಿ ಮಾಂಗಲ್ಯ ಇದೆಯಾ ಇಲ್ವಾ ಅಂದ್ರೆ ಬೇಕಿಲ್ಲ. ಮಾಂಗಲ್ಯ ಆಗಲಿ, ಉಂಗುರ ಆಗಲಿ, ಕಾಲುಂಗುರ ಆಗಲಿ, ಏನದು? ನಾನು ಇನ್ನೊಬ್ಬರಿಗೆ ನಿಷ್ಠನಾಗಿದ್ದೇನೆ ಅಂತ. ಇವನು ಜನಿವಾರವೂ ಅದೇ ತಾನೇ. ಏನು? ನಾನು
ವೇದಾಧ್ಯಯನಕ್ಕೆ ನಿಷ್ಠನಿದ್ದೇನೆ ಅಂತ. ಯತಿಗಳಿದ್ದ ದಂಡ, ಅದರೊಳಗಡೆ ಇರೋದು ಜನಿವಾರವೇ, ಯಜ್ಞೋಪವೀತವೇ. ಅಂದ್ರೆ ವೇದಕ್ಕೆ ನಿಷ್ಠರು ನಾವೆಲ್ಲ ಅಂತ. ಅದರಿಂದ ಎಲ್ಲರಿಗೂ ಒಂದು ಗುರುತು ಇದೆ, ಅದನ್ನು ನೋಡ್ತಿದ್ದಾಗೆ ತಿಳ್ಕೊಳ್ಬೇಕು, ಇವರು ಅಂತ. ಅವಾಗ ಅದರ ಬಗ್ಗೆ ಹೆಚ್ಚು ಅದನ್ನು ಹಾಳು ಮಾಡಲಿಕ್ಕೆ ಹೋಗಬಾರದು. ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಒಂದು ಗುರುತು. ಇವಾಗ ಹೇಳಿ, ಶಚಿ ಕೊರಳಲ್ಲಿ ಮಾಂಗಲ್ಯ ಕಾಣಿಸ್ಬೇಕಾ, ಕಾಣಿಸ್ಬಾರ್ದ ನಿಮಗೆ? ಅಲ್ಲ, ಉಂಟಲ್ಲ, ಲಕ್ಷ್ಮೀದೇವಿ ಕೊರಳಲ್ಲಿ, ಲಕ್ಷ್ಮೀ ಶೋಭಾನೆಯಲ್ಲಿ ಉಂಟಲ್ಲ. ಅವರವರು, ಆಯಾ ಪ್ರದೇಶದವರು ಅವರವರು ಆರಾಧಿಸುವ ದೇವರನ್ನ ಅವರವರ ಪದ್ಧತಿಯಲ್ಲಿ ಮದುವೆ ಆಗಿದ್ದಾರೆ ಅಂತ ಚಿಂತನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಇವಾಗ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಮದುವೆ ನಡೆಯುತ್ತೋ ಆ ರೀತಿ ಮದುವೆಯನ್ನ ಸಮುದ್ರ ಮಥನ ಕಾಲದಲ್ಲಿ ಮಾಡಿಸಿದ್ದಾರೆ. ಹೌದಾ? ಭಾಗವತ ನೋಡಿದ್ರೆ ಹಂಗೆಲ್ಲ ಕಾಣುತ್ತಾ ನಿಮಗೆ? 8ನೇ ಸ್ಕಂಧ ನೋಡಿದ್ರೆ 8ನೇ ಸ್ಕಂಧದ ಸಾರ ಆಗಿರಬಹುದು ವಾದಿರಾಜರ ಲಕ್ಷ್ಮೀ ಶೋಭಾನೆ. ಅದರ ಮಿತಿ ಇದೆ. ಕಂಬು ಕಂಠದ ಸೂತ್ರ ಕಟ್ಟಿದ ಮಂಗಳ ಸೂತ್ರ ಅಂತ ಉಂಟು. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ. ಹೌದಾ? ಸಮುದ್ರ ಮಥನ ಕಾಲದಲ್ಲಿ ಹೀಗಾಯ್ತಾ? ನೀವು ಹೀಗೆ ಅನುಸಂಧಾನ ಮಾಡಬಹುದು ಅಂತ ಅಷ್ಟೇ. ಈಗ ದಾಸರ ಪದ್ಯ ಇದ್ದ ಹಾಗೆ. ದಾಸರ ಪದ್ಯ ಹೇಗೆ? ಎತ್ವಾದೇಯಮ್ಮ ನಂಗನು ಎತ್ತಿಕೊಳ್ಳವೆ, ಕೃಷ್ಣ ಕನ್ನಡದಲ್ಲ ಕೇಳಿದ್ದು, ತೊದಲಗನ್ನಡದಲ್ಲಿ. ಚಿಕ್ಕಾವು ಕಂಡೇನೆ ಅಂಜಿಕೆ ಬರುತ್ತಿದೆ, ಚಣೆ ಹೊತ್ತು ಎನ್ನ ಕೂಡಿ ಮಾತಾಡೆ. ಹೌದಾ? ಕನ್ನಡದಲ್ಲ ಅವನು ಹೇಳಿದ್ದು. ಅದಕ್ಕೊಂದು ಮಿತಿ ಉಂಟು. ನೀವು ನಿಮ್ಮ ಮಕ್ಕಳನ್ನು ಆಟ ಆಡಿಸ್ಬೇಕಾದ್ರೆ ಕೃಷ್ಣನ ನೆನಪು ಬರಲಿ ಅಂತ ಹೇಳಿದ್ದೇ ವಿನಃ ಕೃಷ್ಣ ಹಾಗಿಲ್ಲ. ನಾ ಅದೇ ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೇನೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗಿನ ಕೃಷ್ಣ ಭಕ್ತರು ಡಿಸ್ಕ್ರೈಬ್ ಮಾಡಿದ ಬಾಲಲೀಲೆಗಳು ನಿಜವಾಗಿಯೂ ನಡೆದಿದ್ರೆ ಕೃಷ್ಣ 40 ವರ್ಷ ತನಕ ಬೆಣ್ಣೆ ತಿಂತಾ ಇರಬೇಕಾಗತ್ತೆ ಅಂತ. ಅದರ ಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇದೇ ಸಮಯರಂಗ ಬಾರೆಲೋ, ಅದೇ ಅರ್ಥ. ಹೀಗೆಲ್ಲ ಆಗಿ ಅದನ್ನು ಯಾವ ರೀತಿ ಯಾವ ಸ್ಪಿರಿಟ್ ಅಲ್ಲಿ ತಗೊಳ್ಬೇಕು ಅಂತ ಗೊತ್ತಿರಬೇಕು. ಅದರಿಂದಾಗಿ ದೇವತೆಗಳಿಗೆ ನಿಯಮ ಬೇಡ, ದೇವತೆಗಳಿಗೆ ಲಾಂಛನ ಬೇಡ. ಲಕ್ಷ್ಮಿಯ ಶಚಿಯನ್ನು ಚಿತ್ರಿಸಬೇಕಾದ್ರೆ ನೋಡಿ ಆ ಥರದ್ದು ಯಾವುದೂ ಇರಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಹೋಗಿ ಶಚಿ ಹಾಗೂ ಇಂದ್ರನ ಚಿತ್ರವನ್ನು ಬರೆದಿರ್ತಾರೆ. ಇಲ್ಲ, ಈಗ ಬಿಡಿ. ರವಿವರ್ಮ ಬಂದಾಗ ಅವನು ನಮ್ಮಂತೆ ಇರುವ, ನಮ್ಮ ಹೆಣ್ಣು ಮಕ್ಕಳಂತೆ ಇರುವ ದ್ರೌಪದಿನೂ ಒಂದೇ ಥರ, ದಮಯಂತಿನೂ ಒಂದೇ ಥರ, ಸೀತೆಯೂ ಒಂದೇ ಥರ, ಮಂಡೋದರಿಯೂ ಒಂದೇ. ಯಾಕೆಂದ್ರೆ ಅವನ ಅಕ್ಕನ ಮಗಳು ರೂಪದರ್ಶಿ, ಮಾಡೆಲ್. ನಾನು ಯಾಕೆ ಹೇಳಿದ್ದೆ ಅಂತಂದ್ರೆ, ನೀವು ದೇವತೆಗಳನ್ನು ಯೋಚನೆ ಮಾಡಬೇಕಾದ್ರೆ ಮಹಾಭಾರತವನ್ನ ಅಥವಾ ತಂತ್ರಶಾಸ್ತ್ರವನ್ನು ಎಷ್ಟು ಸೀರಿಯಸ್ ಆಗಿ ನೋಡಬೇಕು ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಮಾತು ಹೇಳಬೇಕಾಯ್ತು. ಅದರಿಂದ ಋಷಿಗಳು ಮದುವೆ ಆಗುವಾಗ ಋಷಿಗಳಿಗೆ ಮದುವೆ ಉಂಟು, ಋಷಿಗಳಿಗೆ ಮದುವೆ ಉಂಟು. ನಿಯತ ದಾಂಪತ್ಯ ಅಲ್ಲಿಯೂ ಕೂಡ ಸಂತತವಾಗಿ ಇರಲೇಬೇಕು ಅಂತಿಲ್ಲ. ಇನ್ನು ಮನುಷ್ಯರಿಗಂತೂ ಗೊತ್ತಿಲ್ಲ, ನಿಯತ ದಾಂಪತ್ಯ ಇರಬಹುದು, ಇಲ್ಲದೇನೂ ಇರಬಹುದು. ಅದರಿಂದಾಗಿ ಇಷ್ಟು ಸೀರಿಯಸ್ ಆಗಿರುವ ಇದು ವಿಷಯವನ್ನ ಇವರೇನ್ ಮಾಡಿದ್ದಾರೆ, ಈ ತರಹ ಕಥೆಯಲ್ಲಿ ಹೇಳಿ ತಿಳಿಸ್ಕೊಂಡು ಹೊರಟೋಗಿದ್ದಾರೆ. ನಿರ್ಣಯಕ್ಕಾಗಿ ಯಾರ ಹತ್ರ ಬರಬೇಕು? ಮಧ್ವರ ಹತ್ರನೇ ಬರಬೇಕು. ಎಲ್ಲಿ ನಿರ್ಣಯ ಮಾಡಿದ್ದಾರೆ? ದ್ರೌಪದಿ ಕುಂತಿ ಪಾಂಡು ಸಂವಾರದಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಅದರಿಂದಾಗಿ ತಾತ್ಪರ್ಯ ನಿರ್ಣಯದ ಒಂದೊಂದು ಅಂಶವೂ ಮಹಾಭಾರತದ
ಇನ್ಯಾವುದೋ ಒಂದು ಜಾಗಕ್ಕೆ ಸಂಬಂಧಪಟ್ಟು ಇರುತ್ತೆ. ಅದನ್ನು ಎಚ್ಚರ ಕೊಟ್ಟು ಓದಬೇಕಷ್ಟೇ. ಹೀಗೆ ಆಯಿತು. ಇನ್ನೊಂದಿದೆ 26ನೇ ಅಧ್ಯಾಯ, ದಂಗು ಬಡಿಸುವ ಒಂದು ಪ್ರಶ್ನೆ ಅವನು ಕೇಳೋದು. ವೈಶ್ಯಯೋನ್ಯಾಂ ತಮುತ್ಪನ್ನಾ, ಹಿಂದೆ ಹೇಳಿದ್ರು ಬ್ರಾಹ್ಮಣರು ಪೂಜ್ಯರಾಗೋದು ಯಾವಾಗ, ಕ್ಷತ್ರಿಯರು ಪೂಜ್ಯರಾಗೋದು ಯಾವಾಗ? ಯಾಕೆಂದ್ರೆ ಮಲ ಮೂತ್ರ ಭೋಗ ಸುಸ್ತು ಎಲ್ಲ ಒಂದೇ. ಹಾಗಾದ್ರೆ ಬ್ರಾಹ್ಮಣರು ಶ್ರೇಷ್ಠ ಆಗೋದು ಯಾವಾಗ? ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ ಅಂತ ಹೇಳಿದ್ರು ಭೀಷ್ಮಾಚಾರ್ಯರು. ಮತ್ತೆ ಧರ್ಮರಾಜನು ಹೇಳಿದ್ದ ವನಪರ್ವದಲ್ಲಿ ನಹುಶನ ಪ್ರಶ್ನೆಗೆ, ಇವರಲ್ಲಿ ದೇವ ಸಾನ್ನಿಧ್ಯ ಬರೋದು ಯಾವಾಗ? ಅವರಿಗೆ ನಿಯತವಾದ ಕೆಲಸ ಮಾಡಿದಾಗ. ಅವರಿಗೆ ನಿಯತವಾದ ಕೆಲಸ ಮಾಡದೆ ಹೋದಾಗ ಅವ್ರನ್ನ ನೀವು ಏನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ. ಇಲ್ಲಿ ಅದಕ್ಕಿಂತ ಅಡ್ವಾನ್ಸ್ಡ್ ಕ್ವಶನ್. ವೈಶ್ಯಯೋನ್ಯಾಂ ತಮುತ್ಪನ್ನಾ ಶೂದ್ರಯೋನ್ಯಾಂ ತಥೈವ ಚ ಬ್ರಹ್ಮರ್ಷಯ ಇತಿ ಪ್ರೋಕ್ತಾ ಪುರಾಣಾದ್ವಿಜ ಸತ್ತಮಾಹ. ಅಲ್ಲ, ಬ್ರಹ್ಮರ್ಷಿಗಳು ಇಂಥವರೇ ಆಗಬೇಕು ಅಂತ ಯಾವ ನಿಯಮವೂ ಇಲ್ವಲ್ಲ. ಯಾರು ಬೇಕಾದರೂ ಋಷಿ ಆಗಬಹುದು, ಯಾರು ಬೇಕಾದರೂ ಬ್ರಹ್ಮರ್ಷಿ ಆಗಬಹುದು, ಮಹರ್ಷಿ ಆಗಬಹುದು. ವೈಶ್ಯಯೋನಿಯಲ್ಲಿ ಹುಟ್ಟಿದವರಾಗಿಲ್ವೇ, ಶೂದ್ರಯೋನಿಯಲ್ಲಿ ಹುಟ್ಟಿದವರಾಗಿಲ್ವೇ? ಕವಶ ಅಂತ ಒಬ್ಬ ಋಷಿ, ಐತರೇಯ ಬ್ರಾಹ್ಮಣದಲ್ಲಿ ಬರುತ್ತೆ ಅವನ ಬಗ್ಗೆ. ಅವನು ವರ್ಣಾತೀತ, ಅವನು ಪಂಚಮ ಅಂತ ಕರೀತಾರೆ. ವರ್ಣವೇ ಇಲ್ಲ ಅವನಿಗೆ, ಅಂದ್ರೆ ಹೊರಗಡೆಯ ಜಾತಿ ಇಲ್ಲ ಅಂತ ನೆನ್ಪಿಟ್ಕೋಬೇಕು. ಹೊರಗಡೆಯ ಜಾತಿ ಇಲ್ಲ. ಸಾತ್ವಿಕರಾದವರಲ್ಲಿ ಮಾತ್ರ ಒಳಗಡೆಯ ವರ್ಣ ಎಕ್ಸಿಸ್ಟ್ ಇರೋದು. ಇನ್ನೆಲ್ಲಿಯೂ ಕೂಡ ಈ ತರಹದ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ. ಹೊರಗಡೆ ಸಾಮಾಜಿಕವಾಗಿ ಬಂದದ್ದುಂಟು, ತಂದೆ ತಾಯಿಗಳಿಂದ ಬಂದದ್ದುಂಟು. ಆದರೆ ವೈಶ್ಯಯೋನಿಯಲ್ಲಿ ಬಂದವರು ಬ್ರಹ್ಮರ್ಷಿಗಳಾಗಿಲ್ವೇ? ಶೂದ್ರಯೋನಿಯಲ್ಲಿ ಬಂದವರು ಬ್ರಹ್ಮರ್ಷಿಗಳಾಗಿಲ್ವೇ? ಪಂಚಮರಲ್ಲಿ ಬಂದವರು ಬ್ರಹ್ಮರ್ಷಿಗಳಾಗಿಲ್ವೇ? ನನಗದೇ ಆಶ್ಚರ್ಯ ಆಗೋದು, ಅವ್ರನ್ನ ಹೆಂಗ್ ನೋಡಬೇಕು ಅಂತ. ವಿರುದ್ಧ ಮಿಹ ಪಶ್ಯಾಮಿ ವಿಯೋನೋ ಬ್ರಾಹ್ಮಣೋ ಭವೇತ್. ಇದು ವಿರುದ್ಧ. ಬೇರೆ ಯಾವುದೋ ಯೋನಿಯಲ್ಲಿ ಆಗುವವ ಬ್ರಾಹ್ಮಣ ಆಗ್ತಾನೆ ಅಂದ್ರೆ ಏನರ್ಥ ಅದಕ್ಕೆ? ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳಿ ಅಂತಂದ. ಧರ್ಮರಾಜನಿಗೆ ಬಂದ ಪ್ರಶ್ನೆ ಗೊತ್ತಾಯ್ತಲ್ಲ. ಅವನು ಬಂದ ಪ್ರಶ್ನೆ ಎಂಥದೋ ಈ ಥರದ ಪ್ರಶ್ನೆ, ವಿನಃ ಯಾವ ಥರದ ಪ್ರಶ್ನೆ ಬರಲಿಲ್ಲ, ರಿಚುವಲ್ಸ್ ಬಗ್ಗೆ ಬರಲಿಲ್ಲ. ಧಾವಳಿ ಒದ್ದೆ ಮಾಡಬೇಕೇ ಬೇಡವೇ ಅನ್ನೋದ್ರಿಂದ ಶುರು ಆಗತ್ತೆ. ಇದು ಬರಲೇ ಇಲ್ಲ. ನೀ ಮೀಮಾಂಸಾಗ ಹೋದ್ರು ಅಷ್ಟೇ. ಭೀಷ್ಮ ಅಲಂ ಕೌತೂಹಲೇನಾತ್ರ ನಿಬೋಧತ್ವಂ ಯುಧಿಷ್ಠಿರ ಶುಭೇತರಂ ಶುಭಂ ವಾಪಿ ನ ಚಿಂತಯಿಷು ಮರ್ಮಹತಿ. ನೋಡಪ್ಪ, ಕುತೂಹಲ ಸಾಕು ನಿನಗೆ, ಸಾಕು ಕುತೂಹಲ. ಕರ್ಮ ಎರಡುಂಟು, ಒಳ್ಳೆಯದು ಕೆಟ್ಟದು. ಈಶಂತ್ಯಾತ್ಮನ ಇತ್ಯೇತತ್ ಗತಿಶ್ಚೈಚಾಂನ ಸಜ್ಜತೆ. ದೇವರ ಸಂಕಲ್ಪಕ್ಕೆ ಬಿಟ್ಟ ವಿಚಾರ. ಅವರು ಕಡಿಮೆ ಜನ ಇರೋದು, ಬ್ರಹ್ಮರ್ಷಿಗಳಾಗೋದು ನಾನು ಹೇಳ್ತಾ ಇರೋದು. ಬ್ರಹ್ಮ ಭೂಯಾಂತ ಇತ್ಯೇವ ಋಷಯ ಶ್ರುತಿ ಚೋದಿತಾ. ಬ್ರಹ್ಮ ಭೂಯಾಂತ ಇತ್ಯೇವ, ಬ್ರಾಹ್ಮಣರಾಗ್ತಾರೆ. ಆದರೆ ಬ್ರಾಹ್ಮಣೇತರ ಋಷಿಗಳಾಗಲ್ಲ, ಮಹರ್ಷಿಗಳಾಗಲ್ಲ, ಬ್ರಹ್ಮರ್ಷಿಗಳಾಗಲ್ಲ ಅಂತ ಇಲ್ಲ. ಹಾಗಂತ ಬ್ರಾಹ್ಮಣರೆಲ್ಲ ಆಗ್ತಾರೆ ಅಂತನೂ ಇಲ್ಲ. ಹೆಚ್ಚಿನ ಜನ ಆದವರು ಬ್ರಹ್ಮರ್ಷಿಗಳಾದವರು
ಜಾತಿಯಿಂದ ಬ್ರಾಹ್ಮಣರಾಗಿದ್ರು ಅಂತ ಅಷ್ಟೇ. ಅದರರ್ಥ ಅವ್ರಿಗೆ ಅಧಿಕಾರ ಪೇಟೆಂಟ್ ಇಲ್ಲ, ಪೇಟೆಂಟ್ ಅಲ್ಲ. ಹಾಗೆ ಇವ್ರಿಗೆ ಅದೇ ಅಲ್ಲ. ಅಪವಾದವನ್ನು ಗುರುತಿಸುವ ಕಣ್ಣು ಇರಬೇಕು. ಶಾಸ್ತ್ರ ಓದಿ ಆ ಕಣ್ಣು ಮೂಡುತ್ತೆ ಅಷ್ಟೆ. ಇವಾಗೇನಾಗಿದೆ, ಶಾಸ್ತ್ರದಲ್ಲಿ ಮುಳುಗಿದಾಗ ನಿಮಗೆ ಎಕ್ಸೆಪ್ಷನ್ಸ್ಗಳನ್ನು ಅಕ್ಸೆಪ್ಟ್ ಮಾಡುವಂತಹ ಒಂದು ತಾಕತ್ತು ಬರುತ್ತೆ, ಅಷ್ಟೇ ಹೇಳಬಹುದು. ಇಲ್ಲ ಅಂದರೆ ಆ ಎಕ್ಸೆಪ್ಷನ್ಸ್ ಅನ್ನು ಒಪ್ಕೊಳ್ಳಿಕ್ಕೆ ಆಗದಷ್ಟು, ಗುರುತಿಸಲಿಕ್ಕೆ ಆಗದಷ್ಟು ನಾವು ದಪ್ಪ ಚರ್ಮದವರಾಗ್ತೇವೆ. ಅದರಿಂದಾಗಿ ಅದರ ಬಗ್ಗೆ ವಿಪರೀತ ಕುತೂಹಲ ಬೇಡ ನಿನಗೆ. ಒಬ್ಬನನ್ನ ಹೆಂಗೆ ತಿಳ್ಕೊಳ್ಳೋದು? ಹತ್ತಿರ ಇದ್ದಾಗಲೇ ತಿಳ್ಕೊಳ್ಬೇಕು, ದೂರ ಆದಾಗ ತಿಳ್ಕೊಳ್ಳಿಕ್ಕಾಗಲ್ಲ. ಹತ್ತಿರದವರು ದೂರದಲ್ಲಿದ್ದರೆ ತಿಳ್ಕೊಳ್ಳಿಕ್ಕಾಗಲ್ಲ, ಹತ್ತಿರದಲ್ಲಿದ್ದರೂ ತೆರೆದುಕೊಳ್ಳದೆ ಹೋದ್ರೂ ತಿಳ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಅಲಂ ಕೌತೂಹಲೇನ ನಿಂದ್ಯಾನ ಚೈತೆ ರಾಜೇಂದ್ರ ಪ್ರಮಾಣಂ ಹಿ ಪ್ರಮಾಣಿನಾಂ ಲೋಕೋನು ಮನ್ಯತೆ ಚೈತಾನ್ ಪ್ರಮಾಣಂ ಹೆತ್ರ ವೈ ತಪಃ. ಅವರನ್ನ ನಿಂದೆ ಮಾಡಬಾರದು. ಲೋಕ ಅವರನ್ನು ಒಪ್ಪಿಕೊಳ್ಳುತ್ತೆ. ಪ್ರಮಾಣ ಏನು ಅಂದ್ರೆ ಅವರವರ ತಪಸ್ಸೆ. ಪ್ರಮಾಣಂ ಹೆತ್ರ ವೈ ತಪಃ, ಅತ್ರ ತಪಃ ಏವ ಪ್ರಮಾಣಂ. ಅವರ ತಪಸ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವಿನಃ ಬೇರೆ ಅಲ್ಲ. ಏವಂ ಮಹಾತ್ಮಭಿಸ್ತಾತ ತಪೋಜ್ಞಾನ ತಮನ್ವಿತೈಃ ಪ್ರವರ್ತಿತಾನಿ ಕಾರ್ಯಾಣಿ ಪ್ರಮಾಣಾನ್ಯೇವ ಸತ್ತಮ. ಅದರಿಂದಾಗಿ ತಪೋಜ್ಞಾನ ಸಮನ್ವಿತರಾದ ಮಹಾತ್ಮರು ಏನು ಕೆಲಸ ಮಾಡಿದ್ದಾರೆ ಆ ಕೆಲಸವೇ ಪ್ರಮಾಣ. ಅವರೇನು ಅನ್ಲಿಕ್ಕೆ, ಅವ್ರ ಕೆಲಸ ಏನು ಅಂತ ನೋಡ್ಬೇಕೇ ವಿನಃ ಅವ್ರು ಎಲ್ಲಿದ್ದಾರೆ ಅನ್ನೋದು ನೋಡ್ಬೇಡ. ಅದ್ಭುತವಾದ ಕೆಲಸ ಎಲ್ಲಿದ್ರೂ ಅವ್ರಿಗೊಂದು ಗೌರವ ಕೊಡು. ಇದು ಅವ್ರು ಹೇಳಿದ್ದು. ಈ ತರಹ ಮಾಡಿ ಇವರೆಲ್ಲ ಈಗ ಜಾತಿ ಪದ್ಧತಿ ಉತ್ಕಟವಾಗಿ ಹೇಳಲ್ಪಟ್ಟಿದೆ, ವರ್ಣಾಶ್ರಮ ಅಂತ ಹೇಳ್ತಾರೆ. ಅವ್ರ್ಯಾರು ಈ ಭಾಗ ನೋಡಿಲ್ಲ, ನಾವು ನೋಡಿಲ್ಲ, ಅವರು ನೋಡಿಲ್ಲ. ಇನ್ನು ಋಷಿಗಳು ಹೌದು ವಿಯೋನಿಗಳಲ್ಲಿ ಹುಟ್ಟುತ್ತಾರೆ. ಅವರ ಕರ್ಮ ಗುಣವನ್ನು ನೋಡಿಯೇ ನಾವು ತೀರ್ಮಾನ ಮಾಡಬೇಕು. ಅವರ ಲೆವೆಲ್ ಒಂದಿರುತ್ತೆ, ಅವರ ಬುದ್ಧಿಮಟ್ಟ, ಅವರ ಪ್ರಜ್ಞೆ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಂಡು ನಿಂದ್ಯಾಹ, ಅವ್ರನ್ನ ನಿಂದನೆ ಮಾಡೋದಾಗ್ಲಿ ಇತ್ಯಾದಿಗಳನ್ನಾಗ್ಲಿ ಮಾಡಬಾರದು. ಏವಂ ವಿಧಿ ಮನುಸ್ಮೃತ್ಯ ತತಸ್ಥೆ ಋಷಿಭಿಪ್ಪುರ ಉತ್ಪಾದಿತ ಮಹಾತ್ಮಾನಃ ಪುತ್ರ ಬ್ರಹ್ಮಋಷಯಪುರ. ನೋಡಿ, ಬಹಳ ಹಿಂದೆ ಒಂದು ನಿಯಮ ಇತ್ತು. ಕ್ಷತ್ರಿಯ ಬ್ರಾಹ್ಮಣನ ಬ್ರಾಹ್ಮಣಿ ಮದುವೆ ಆಗ್ತಾ ಇದ್ಲು, ಕ್ಷತ್ರಿಯಳು ಮದುವೆ ಆಗ್ತಾ ಇದ್ರು, ವೈಶ್ಯಸ್ತ್ರೀಯು ಮದುವೆ ಆಗ್ತಾ ಇದ್ಲು, ಶೂದ್ರರು ಮದುವೆ ಆಗ್ತಾ ಇದ್ರು. ಬ್ರಾಹ್ಮಣ ಗಂಡನ್ನ ಈ 4 ಜನ ಮದುವೆ ಆಗೋರು. ಇನ್ನು ಬ್ರಾಹ್ಮಣ ಸ್ತ್ರೀಗೆ ಬ್ರಾಹ್ಮಣ ಮಾತ್ರ, ಕ್ಷತ್ರಿಯ ಸ್ತ್ರೀಗೆ 2, ಬ್ರಾಹ್ಮಣನನ್ನು ಮದುವೆ ಆಗಬಹುದು, ಕ್ಷತ್ರಿಯರನ್ನು ಮದುವೆ ಆಗಬಹುದು. ವೈಶ್ಯ ಸ್ತ್ರೀಗೆ ಈ 3 ಜನರಲ್ಲಿ ಯಾರೊಬ್ಬರು ಮದುವೆ ಆಗಬಹುದು. ಈ ತರಹ ಒಂದು ನಿಯಮ ಇತ್ತು ಒಂದು ಕಾಲದಲ್ಲಿ, ಈಗಿಲ್ಲ. ಅದು ಯಾಕೆ, ಹೇಗೆ ಅವರು ಮದುವೆ ಆಗ್ತಾ ಇದ್ರು? ತಪಸ್ವಿಯಾದ ಮಗ ಬೇಕು ಅಂತ ಆಗ್ತಾ ಇದ್ರು ಅಷ್ಟೇ, ಬೇರೆ ಅಲ್ಲ. ಈಗಿನ ತರಹ ಕೇವಲ ಕಾಮವೋ ಆಸ್ತಿಯೋ ಸಮಾಜದಲ್ಲಿ ನಾನು ವಿಭಿನ್ನ ಅಂತ ತೋರಿಸಿಕೊಳ್ಳೋದೋ
ಬಂಡಾಯಕ್ಕೋ ಆಗ್ತಾ ಇರಲಿಲ್ಲ. ಒಬ್ಬ ಕ್ಷತ್ರಿಯ ಸ್ತ್ರೀ ಮದುವೆ ಆದರೆ ಒಬ್ಬ ಋಷಿ ಬೇಕು ಅಂತಾನೆ ಮದುವೆ ಆಗ್ತಾ ಇದ್ದದ್ದು. ನನ್ನ ಹೊಟ್ಟೆಯಲ್ಲಿ ಒಬ್ಬ ಋಷಿ ಹುಟ್ಟಬೇಕು ಅಂತ. ಅದರಿಂದಾಗಿ ಆ ತರಹದ ಉದ್ದೇಶಗಳಿಂದ ಮದುವೆ ಆದವರಲ್ಲಿ ಹೆಚ್ಚಿನ ಜನ ಋಷಿಗಳಾಗಿದ್ದಾರೆ. ಇದು ನಿಯಮ ಅಲ್ಲ, ನೆನಪಿರಲಿ. ಹೀಗಾದವರು ಏವಂ ವಿಧಿ ಅನುಸೃತ್ಯ ಉತ್ಪಾದಿತ ಮಹಾತ್ಮಾನಃ ಪುತ್ರ ಬ್ರಹ್ಮರ್ಜಯ ಪುರ. ಇದಾಗೋಗಿದೆ ಹಿಂದೆ. ಇವಾಗ ಆಗಬೇಕು ಅಂತ ಯಾರ ಒತ್ತಡವೂ ಇಲ್ಲ. ಈಗ ಆಗಲೇಬೇಕು ಅಂತನೂ ಇಲ್ಲ. ಇದನ್ನ ಇಟ್ಟುಕೊಂಡು ನಿರಂತರವಾಗಿ ಬೈತಾ ಇದ್ದಾರೆ ಎಲ್ಲ. ಮೊದಲು ಬೈತಾ ಇದ್ರು, ಇವಾಗ ಇದು ಮರ್ತೋಗಿದೆ ಎಲ್ಲರಿಗೂ. ನಾವು ಇದನ್ನು ಅನುಸರಿಸ್ತಾ ಇಲ್ಲ, ಯಾರೂ ಇದನ್ನು ಅನುಸರಿಸ್ತಾ ಇಲ್ಲ. ಆದರೆ ಇದನ್ನ ಇಟ್ಕೊಂಡು ನಾವು ಬಯಸ್ಕೊಂಡಿದ್ದೀವಿ. ಆದರೆ ಇವ್ರು ಬೈಯೋ ಅಷ್ಟೊತ್ತಿಗೆ ಇದನ್ನು ಬಿಟ್ಬಿಟ್ಟಿದ್ರು ಎಲ್ಲ. ಇದು ಆಗಿದ್ದು ಮನುವಿನ ಕಾಲದಲ್ಲಿ ಮಾತ್ರ, ಮುಂದೆ ಆಗಲಿಲ್ಲ. ಮುಂದೆ ಆದ ಬ್ರಾಹ್ಮಣರು ಬಂಡಾಯಕ್ಕೆ ಮದುವೆ ಆಗಿರ್ಬೋದು. ಇತ್ತೀಚೆಗಿನವರು ಬಂಡಾಯ ಅಂತ ಮದುವೆ. ಆ ಮದುವೆಗೆ ಒಳ್ಳೆ ಮಗ ಹುಟ್ಟಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ ಅಂದ್ರೆ ಇನ್ನೇನು ಹೇಳೋದು? ಅದು ಅಟರ್ ಫೇಲ್ಯೂರ್. ಮದುವೆ ಅನ್ನೋದು ಸೃಷ್ಟಿಗಾಗಿ ಮದುವೆ. ಸೃಷ್ಟಿ ಒಂದು ಬಿಟ್ಟು ಉಳಿದದ್ದಲ್ಲ. ಅದರೆಡೆಯಲ್ಲಿ ಸೃಷ್ಟಿ ಆಗತ್ತೆ. ಎಂತೆಂಥದ್ದು ಸೃಷ್ಟಿ ಆಗತ್ತೋ. ಅದರಿಂದಾಗಿ ಇಲ್ಲಿರೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಏವಂ ವಿಧಿ ಮನುಸ್ಮೃತ್ಯ ತತಸ್ಥೆ ಋಷಿಭಿ ಪುರಾ ಉತ್ಪಾದಿತಾ. ಸಂಸ್ಕೃತವನ್ನ ನೋಡಿ ಇಲ್ಲಿರೋದು. ಈ ರೀತಿಯಾಗಿ ವಿಧಿಯನ್ನ ಅನುಸರಿಸಿ ಋಷಿಗಳು ಈ ವರ್ಗದ ಸ್ತ್ರೀಯರಲ್ಲಿ ಹಿಂದೆ ಹುಟ್ಟಿಸಿದ್ದರೂ ಅವರೆಲ್ಲ ಬ್ರಹ್ಮರ್ಷಿಗಳಾದರು. ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ಇದು ಮುಂದೆ ಮಾಡಬೇಕು ಅಂತಲ್ಲ, ಈಗಿರಬೇಕು ಅಂತಲ್ಲ, ಹೀಗೆ ಮಹಾಭಾರತ ನಮ್ಮನ್ನು ತುಳಿದಿದೆ ಅಂತ ಇದು ಯಾವುದೂ ಬೇಕಿಲ್ಲ. ಇಲ್ಲಿ ಇರೋದನ್ನ ಇಷ್ಟೇ ನೀವು ಗ್ರಹಿಸಿ. ಮತ್ತೆ ಬ್ರಾಹ್ಮಣ ಸಮಾಜ ಒಂದು ಸುಮಾರು ಇಷ್ಟು ದಿವಸಗಳಲ್ಲಿ ಈ ತರಹ ಮಾಡಿಕೊಂಡೇ ಇಲ್ಲ. ಇನ್ನು ಹಿಂದೆ ಇನ್ನು ಶ್ರಿಂಕ್ ಆಗ್ತಾ ಇದೀವಿ ನಾವು. ಆಗಿರೋ ವಾಸ್ತವ ಇದು. ಪುರಾಣಾಭ್ಯಾಂ ರುಚಿಭ್ಯಾಂ ತು ಮಿತ್ರೇಣ ವರುಣೇನ ಚ ವಸಿಷ್ಠೋಥ ತಥಾಗಸ್ತ್ಯೋ ಬಹುಭಿಸ್ತು ತಥೈವ ಚ. ನೋಡಿ, ಲಿಸ್ಟ್ ನೋಡಿ. ಮಿತ್ರ ಹಾಗೂ ವರುಣ ಇಬ್ಬರಿಂದ ಹುಟ್ಟಿದವರಿಬ್ಬರು, ವಸಿಷ್ಠ ಮತ್ತೆ ಅಗಸ್ತ್ಯ. ಅಪ್ಸರೆಯಲ್ಲಿ ಹುಟ್ಟಿದ್ದು ಅವರಿಬ್ಬರು ಬ್ರಹ್ಮರ್ಷಿಗಳಾದರು. ಕಕ್ಷೀವಾನಾಷ್ಟಿಷೇಣಶ್ಚ ಪುರುಷ ಕಶ ಏವ ಚ. ಕವಶನನ್ನೇ ಕಶ ಅಂತ ಕರೀತಾರೆ. ಕಕ್ಷೀವಾನ್, ಆರ್ಷ್ಟಿಷೇಣ, ಮಾರುತೇಯ, ಗೌತಮರ ಮಕ್ಕಳು, ವತ್ಸಪ್ರಿಯ, ಸ್ಥೂಲರಶ್ಮಿ, ಗೌತಮಸ್ಯೈವ ತನಯ, ಯೇ ದಾಸ್ಯಾಂ ಜನಿತಾಪ್ಯುತ, ಕ್ಷಣಿ ಅಂತ ಒಬ್ಬ. ಇವರೆಲ್ಲ ಗೌತಮನ ಮಕ್ಕಳು, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವರು, ಋಷಿಗಳಾಗಲಿಲ್ವಾ? ಕಪಿಂಜಲಾದೋ ಬ್ರಹ್ಮರ್ಚಿ ಚಾಂಡಾಲ್ಯಾಂ ಉದಪದ್ಯತ ವೈನತೇಯಸ್ತಥಾ ಪಕ್ಷಿ ತುರ್ಯಾಯಾಶ್ಚ ವಶಿಷ್ಠತಃ. ನೋಡಿ, ಕಪಿಂಜಲಾದ ಅಂತ ಬ್ರಹ್ಮರ್ಷಿ, ಅವನು ಹುಟ್ಟಿದ್ದು ಚಾಂಡಾಲಿಯಲ್ಲಿ. ಆಮೇಲೆ ವಸಿಷ್ಠರ ಪ್ರಸಾದದಿಂದ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಒಬ್ಬ ಋಷಿ ಹುಟ್ಟಿದ, ವೈನತೆಯ ಅಂತ ಅವನ ಹೆಸರು. ಅದೃಶ್ಯಂತಿ ಅಂತ ಹೇಳಿ ಒಬ್ಳು ಕನ್ಯೆ ಇದ್ಲು, ಬಹಳ ದೊಡ್ಡ ಋಷಿಕೆ ಅವಳು. ಅವಳಪ್ಪ ವೈಶ್ಯ. ವೈಶ್ಯನಾದ ಅಪ್ಪನಿಂದ ಹುಟ್ಟಿದವಳು ಅದೃಶ್ಯಂತಿ. ಆ ವೈಶ್ಯನ ಹೆಸರು ಚಿತ್ರಮುಖ ಅಂತ. ಇದೆಲ್ಲ ಕೇಳಲಿಕ್ಕೆ ಭಾರಿ ಕಷ್ಟ. ಇದನ್ನ ಕೇಳೋದಕ್ಕೆ
ಬಹಳ ಸಂಯತವಾದ ಒಂದು ಮನಸ್ಸು ಬೇಕು, ಬ್ಯಾಲೆನ್ಸ್ಡ್ ಮೈಂಡ್ ಅಂತ. ಇವಾಗ ಅದನ್ನು ಮಾಡ್ತಾ ಇದ್ದೀರಿ ಅಂತಲ್ಲ, ಮಾಡಬೇಕು ಅಂತಲ್ಲ, ಹೀಗಾಗಿದೆ, ಹೀಗಾಗಿ ಹೋಗಿದೆ ಹಿಂದೆ, ಅದನ್ನು ಮೊದಲು ತಿಳ್ಕೊಳ್ಳಿ. ಆದರೆ ಇದನ್ನು ಹೇಳದೆ ಹೋದರೆ ತಿಳಿಯೋದು ಹೇಗೆ ಹೀಗೊಂದಿದೆ ಅಂತ? ಯಾರೊಬ್ಬ ಆದರೂ ಹೇಳಬೇಕಲ್ಲ. ವೈಶ್ಯಶ್ಚಿತ್ರ ತಥೈವ ದಾಚ ಕನ್ಯಾಯಾಂ ಸತ್ಯವತ್ಯಾಂ ಮಹಾನ್ ರುಚಿ. ಹಾಗೆ ದಾಶಕನ್ಯೆಯಲ್ಲಿ ಅಂದರೆ ಅಂಬಿಗರ ಹೆಣ್ಣು ಸತ್ಯವತಿಯಲ್ಲಿ ವೇದವ್ಯಾಸರು ಹುಟ್ಟಲಿಲ್ವೇ? ವಿಭಂಡಕ ಮೃಗ್ಯಾಂ ಹೆಣ್ಣು ಜಿಂಕೆಯಲ್ಲಿ ಋಷ್ಯಶೃಂಗನನ್ನು ಹುಟ್ಟಿಸ್ಲಿಲ್ವೇ? ಮಂದಪಾಲನಿಗೆ ಶಾರ್ಂಗೆಯಲ್ಲಿ ಶಾರ್ಂಗ ಪಕ್ಷಿಗಳು 4 ಜನ ಹುಟ್ಟಲಿಲ್ವಾ? ದ್ರೋಣ, ಸ್ತಂಭಮಿತ್ರ, ಸಾರಿಸೃಕ್ವ, ಜರಿತಾರಿ ಅಂತ ವೇದದಲ್ಲಿ ಇವರು ಹೆಸರಿದೆ. ಋಗ್ವೇದದಲ್ಲಿ ಮಹರ್ಷೆ ಕಾಲ ವೃಕ್ಷಸ್ಯ ಶಕುಂತ್ಯಾಮೇವ ಜಗ್ಮಿವಾನ್. ಕಾಲಕ ವೃಕ್ಷೀಯ ಅಂತೊಬ್ಬ ಋಷಿ, ಶಕುಂತಿ ಅಂತ ಹೇಳಿ ಒಬ್ಬಳು, ಅದು ಪಕ್ಷಿ ಸ್ತ್ರೀ, ಅವಳು ಅಲ್ಲಿ ಹುಟ್ಟಿದ್ದು ಹಿರಣ್ಯಹಸ್ತ ಅಂತ. ಪಾವಕನಿಂದ ಮಾನಸಿಕವಾಗಿ ಮಕ್ಕಳು ಹುಟ್ಟಿದ್ರು. ಬ್ರಹ್ಮದೇವರ ಮಕ್ಕಳು ಪುಲಸ್ತ್ಯ, ಪುಲಹ ಮೊದಲಾದವರು. ಅದರಿಂದ ಯೋನಿ ಅನ್ನೋದನ್ನ ನೋಡಬೇಕಾದಾಗ ನೋಡಿ, ಗುಣಗಳಿದ್ದಾಗ ಯೋನಿಯನ್ನು ಮರೆಮಾಡಿಕೊಳ್ಳಿ. ಈ ತರಹ ಹೇಳುತ್ತಾರೆ. ಅಗ್ನಿಯಿಂದ ಶಾಂಡಿಲ್ಯ ಹುಟ್ಟಿದ್ದು, ಶರದ್ವಾನ್ನಿಂದ ಕೃಪ ಹುಟ್ಟಿದ್ದು, ಪದ್ಮದಿಂದ ರೇಣು ಮತ್ತೆ ರೇಣುಕ ಅಂತ. ಯಮುನೆಯಲ್ಲಿ ಅರ್ಕದತ್ತ ಅಂತನ್ನುವ ಋಷಿ. ದೃಪದನಿಗೆ ವಿಯೋನಿಯಲ್ಲಿ ಹುಟ್ಟಲಿಲ್ವೇನು? ಅಗ್ನೇರಾಹವನೀಯಾಚ್ಚ ದೃಪದಸ್ಯ ಇಂದ್ರವರ್ಚತಃ ಧೃಷ್ಟದ್ಯುಮ್ನಶ್ಚ ಸಂಭೂತಃ ವೇದ್ಯಾಂ ಕೃಷ್ಣಾ ಚ ಭಾರತ. ಅದರಿಂದ ನಾವು ನೋಡಬೇಕು, ವೇದಿಯಲ್ಲಿ ಹುಟ್ಟಿದವಳು ವೇದಿಜ ಅಂತವಳು. ವ್ಯಾಘ್ರಯೋನಿಯಲ್ಲಿ ಹುಲಿಯಲ್ಲಿ ಹುಟ್ಟಿದವರು ವಸಿಷ್ಠರಿಗೆ 19 ಜನ ಮಕ್ಕಳು, ಅದಕ್ಕೆ ವ್ಯಾಘ್ರಪಾದ ಅಂತ. ವೈಯಾಘ್ರಪದ್ಯ ಗೋತ್ರಾಯ ಅಂತ ಭೀಷ್ಮಾಚಾರ್ಯರಿಗೆ ನಾವು ತರ್ಪಣ ಬಿಡ್ತೇವೆ. ಯಾರವನು ವ್ಯಾಘ್ರಪಾದ? ವಸಿಷ್ಠರ ಮಗ, ಆ ಗೋತ್ರದಲ್ಲಿ ಬಂದವರು. ಮಂಧ, ಬಾದಲೋಮ, ಜಾಬಾಲಿ, ಮನ್ಯು, ಉಪಮನ್ಯು, ಸೇತುಕರ್ಣ, ಇವ್ರದೆಲ್ಲರದ್ದು ಗೋತ್ರಗಳು ಬಂದು. ಇಕ್ಷ್ವಾಕುವಿಗೆ ಬಾಲಾಶ್ವ ಅಂತ ಒಬ್ಬ ಮಗ ಹುಟ್ಟಿದ. ಮಾಂಧಾತ, ಇವರೆಲ್ಲ ವಿಯೋನಿಯಲ್ಲಿ ಬಂದವರು. ಗೋಕರ್ಣ, ಗೋಶ್ರುತಿ ಅಂತ ಒಬ್ಬ ವೇದದಲ್ಲಿ ಬರ್ತಾನೆ, ಅವನು ಹುಟ್ಟಿದ್ದು ನದಿಯಿಂದ. ಭೂಮಿಯ ಮಗ ನರಕ, ಭೂಮೇಶ್ಚ ಪುತ್ರೋ ನರಕಃ ಸಾಂವರ್ತಶ್ಚೈವ ಪುಷ್ಕಲಃ. ಸಂವರ್ತ ಅಂತ. ಆ ಸಂವರ್ತ ನೀರಿನಿಂದ ಹುಟ್ಟಿದ್ದು. ಗಾರ್ಗ್ಯನೂ ಕೂಡ. ಹೀಗೆ ಬಹಳ ಜನ ಹುಟ್ಟಿದ್ದಾರೆ. ಆದರೆ ಒಂದು ತಿಳ್ಕೊ, ನಾ ಸಾಧ್ಯಂ ತಪಸಾ ತೇಚಾಂ ವಿದ್ಯೆಯ ಆತ್ಮಗುಣೈಃಪರೈಃ. ನಾಸಾಧ್ಯಂ ತಪಸಾ ತೇಚಾಂ. ತಪಸ್ಸಿನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ತಪಸ್ಸು ಮಾಡಬೇಕಷ್ಟೆ. ಆ ತಪಸ್ಸಿಗೆ ಸ್ಪರ್ಧೆ ಇರಬಾರದು, ಅಂದರೆ ಸ್ಪರ್ಧೆಯಿಂದ ತಪಸ್ಸು ಮಾಡಬಾರದು. ತಪಸ್ಸಿನಿಂದ ಕೆಟ್ಟ ಉದ್ದೇಶ ಇರಬಾರ್ದು, ಇದನ್ನು ಮಾಡ್ಕೊಂಡ್ಬಿಡ್ಬೇಕು ನಾನು ಅಂತ. ಇದು ಎಲ್ಲದರ ಬ್ಯಾಲೆನ್ಸ್ಡ್ ಬಿಹೇವಿಯರ್ ಇರಬೇಕು. ಈ ಅರ್ಥದಲ್ಲಿ ಮನು ಹೇಳಿದ ಮಾತೊಂದು ಇದೆ, ಅದನ್ನು ಕೇಳು.
ಋಷೀಣಾಂಚ ನದೀನಾಂಚ ಸಾಧೂನಾಂಚ ಮಹಾತ್ಮನಾಂ ಪ್ರಭವೋ ನಾಧಿಗಂತವ್ಯ ಸ್ತ್ರೀಣಾಂ ದುಶ್ಚರಿತಸ್ಯ ಚ. ಋಷಿ ಅವನು ಕರ್ಮದಿಂದ ಗೋಚರ ಆದಮೇಲೆ ಅವನು ಮೂಲವನ್ನು ನೋಡುವ ಅವಶ್ಯಕತೆ ಇಲ್ಲ. ನದಿ ನಿಮಗೆ ಸಿಕ್ಕಾದ ಮೇಲೆ ಮೂಲ ನೋಡುವ ಅವಶ್ಯಕತೆ ಇಲ್ಲ. ಸಜ್ಜನರು ನಿಮಗೆ ಸಿಕ್ಕಿರ್ತಾರೆ, ಅವರು ಮೂಲವನ್ನು ಕೆದಕಿ ನೋಡುವ ಅವಶ್ಯಕತೆ ಇಲ್ಲ, ಬೇಕಿಲ್ಲ. ಅದು ಅವರಿಗೆ ಸೌಜನ್ಯ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅದರಿಂದ ಮಹರ್ಷಿಗಳ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ತನ್ನಾತ್ರ ಚಿಂತಾ ಕರ್ತವ್ಯ ಮಹರ್ಷೀಣಾಂ ಸಮುದ್ಭವೆ ಯಥಾ ಸರ್ವಗತೋ ಯಜ್ಞಿ ತಥಾ ತೇಜೋ ಮಹಾತ್ಮಸು. ಋಷಿಗಳ ವಿಚಾರದಲ್ಲಿ ಇವರು ತಲೆ ಕೆಡಿಸ್ಕೊಳ್ಬೇಡ ಅಂತಂದ್ರೆ ಅದು ತಿಳ್ಕೊಬೇಡ ಅಂತ ಅರ್ಥ ಮಾಡ್ಕೊಂಡು ಯಾವ ಋಷಿಗಳನ್ನು ತಿಳ್ಕೊತಾ ಇಲ್ಲ ನಾವು. ಋಷಿಗಳ ಬಗ್ಗೆ ತಿಳ್ಕೊಳ್ಬೇಕು. ಇದರ ಅರ್ಥ ವಿಪರೀತ ಸ್ಕ್ರೂಟಿನಿ ಮಾಡಿ ನೋಡಬೇಡ. ಅದು ಹೇಗೆ, ಇದು ಹೇಗೆ, ಅದು ಗೊತ್ತಾಗ್ಬಿಟ್ಟಿದೆಯಲ್ಲ ಮಹಾತ್ಮರು ಅಂತ. ಆ ವೇದದ ಬೆನ್ನ ಹತ್ತಿ ಹೋಗು, ಅವ್ರನ್ನ ತಿಳ್ಕೊ ಕ್ರಮವಾಗಿ. ಅದರಿಂದ ಅನುಶಾಸನ ಪರ್ವದಲ್ಲಿ ಮತ್ತೆ ಇದು ಯಾರಿಗೆ ಹೇಳ್ತಾರಂದ್ರೆ ಯುಧಿಷ್ಠಿರನಂತ ಮೆಂಟಾಲಿಟಿ ಇರುವವರಿಗೆ ತಿಳ್ಕೊಬೇಡ ಅಂತ. ಯಾರು ಬಹಳ ಈ ವರ್ಣಾಭಿಮಾನ ಮತ್ತೆ ಈ ತರಹದ ಧಾರ್ಮಿಕ ಗೊಂದಲಗಳು ಇರುತ್ತೆ, ಅವರಿಗೆ ಋಷಿಗಳ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅವ್ರ ಹುಟ್ಟಿನ ಸ್ಥಾನವೇ ಒಂದೊಂದು ವಿಚಿತ್ರ, ಎಲ್ಲರದ್ದು ವಿಯೋನಿ. ಬ್ಯಾಲೆನ್ಸ್ಡ್ ಮೆಂಟಾಲಿಟಿ ಇದ್ರೆ, ಮೆಂಟಲ್ ಸ್ಟೆಬಿಲಿಟಿ ಇದ್ರೆ ಋಷಿಗಳನ್ನು ತಿಳ್ಕೊ, ನದಿಗಳ ಮೂಲಕ್ಕೆ ಹೋಗು. ಇಲ್ಲ ಅಂದ್ರೆ ಅವರಿಗೆ ಗೊಂದಲವೋ ಗೊಂದಲ. ಮತ್ತೆ ನಾವು ಹೀಗೆ ಮಾಡ್ತೀವಿ ಅಂತ ಹೋದ್ರೆ ಅದೊಂದು ಓವರ್. ನೋಡಿ ಅಲ್ಲೇ ಹೇಳಿದೆ ನಾವು ಹೀಗೆ ಮಾಡ್ತೀವಿ, ಅಯ್ಯೋ ಅಲ್ಲಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ ವಿನಃ ನೀವು ಮಾಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಬಹಳ ಬ್ಯಾಲೆನ್ಸ್ಡ್ ಆಗಿ ಇದನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ 26ನೇ ಅಧ್ಯಾಯ ಆಯಿತು. ಇನ್ನು ಮುಂದೆ ಮಕ್ಕಳು ತಂದೆಯನ್ನ ದಾಟಿಸಿದ್ರು ಅಂತಾರಲ್ಲ, ಹೇಗದು? ಮಕ್ಕಳಿಂದ ತಂದೆ ಉದ್ಧಾರ ಆಗೋದು ಅಂದ್ರೆ ಏನು ಅಂತ ಕೇಳಿದಾಗ ಇದು ಬೇರೆನೇ ತರಹ ಹೋಗುತ್ತೆ. ಕೇಳುವ ಪ್ರಶ್ನೆ ಹೀಗೆ, ಆದರೆ ಉತ್ತರ ಇದು ಇವರು ನಮ್ಮ ಅಡಿಗರು ಹೇಳ್ತಾರಲ್ಲ, ಗಿರಿ ಸುತ್ತಿ ಗಿರಿ ಇಳಿದು ಗಿರಿ ಹತ್ತಿ ಆ ಥರ ಎಲ್ಲೆಲ್ಲಿಗೋ ಹೋಗುತ್ತೆ. ಅದನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.